ಹಲೋ ಪಂಕಜ ಅವರೇ, ಅದೇ ನೀವು ಶಾಪಿಂಗ್ ಮಾಡ್ತಿದ್ರಲ್ಲ, ನಾನು ಇಲ್ಲೇ ಬಂದಿದ್ದೆ, ಅದಕ್ಕೆ ಫೋನ್ ಮಾಡಿದೆ. ನೀವೇನಾದ್ರೂ ಫ್ರೀ ಇದ್ರೆ ಸಿಗ್ತಾ? ಅಲ್ಲೋ ಯಾರು ನೀವು? ಬಿಡೋ ಯಾರು ನೀವೆಲ್ಲ? ಬಿಡೋ ಅಂಕಲ್, ಆಚೆ ಕಡೆ ಕೆಲ್ಸಕ್ಕೆ ಬರ್ತಿರೋ ಕಮೆಂಟ್ ಮಾಡ್ಕೊಂಡು ಓಡಾಡೋದಲ್ಲ. ತಾಕತ್ತಿದ್ರೆ ಬಂದು ನಮ್ಗೆ ಇಂಟರ್ವ್ಯೂ ಮಾಡು. ಆ ಇಂಟರ್ವ್ಯೂ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಮ್ಮ ಕಷ್ಟ ಏನು ಅಂತ. ಎತ್ತಾಕೊಂಡು ಫ್ಲಾಶ್ ಕೆಫೆ ಬಿಡ್ರೋ. ನಮಸ್ಕಾರ, ನನ್ನ ಹೆಸರು ದೊಡ್ಡರಂಗಪ್ಪ ಅಂತ. ಇಲ್ಲೇ ಮೈಸೂರು ರೋಡಲ್ಲಿ ಪಂಕಜ ಮೇಡಮ್ ಅವ್ರನ್ನ ನೋಡ್ತಾ ಶಾಪಿಂಗ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಹುಟ್ಟುಬಟ್ಟೆಲ್ಲ ಇವರು ಕರ್ಕೊಂಡ್ ಬಂದು ಇಂಟರ್ವ್ಯೂ ಮಾಡು ಅಂತ ಇದ್ದಾರೆ. ಬನ್ನಿ ಇಂಟರ್ವ್ಯೂ ಮಾಡೋಣ. ಓಕೆ, ಟೆಲ್ ಮಿ ಅಬೌಟ್ ಯೋರ್ ಸೆಲ್ಫ್. ಇಂಟರ್ವ್ಯೂ ಅಂದ್ರಲ್ಲ, ಅದಕ್ಕೆ ಜೋಕ್ಸ್ ಮಾಡಿದ್ದೆ. ಬರ್ಲಿಲ್ಲ, ಬಂದಿರೋ ಕೆಲಸ ಮಾಡಿ. ಓಕೆ ಸರಿ. ಇದು ಯಾವ ಸಿನಿಮಾ ಇದು? ಇಂಟರ್ವ್ಯೂ ಮುಗಿಯ ಗಂಟ ಏನು ಮಾಡೋದು? ಓಕೆ, ಇಂಟರ್ವ್ಯೂ ಏನಾದ್ರು ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ಶೂಟ್ ನಾವು. ಅಲ್ಲ ಏನ್ ಇಂಟರ್ವ್ಯೂ ನೋಡಿಲ್ಲ ಅನ್ಕೊಂಡಿದ್ಯಾ? ಮಾಡ್ತೀನಿ ನೋಡಿ ಇವಾಗ. ಇದೇನದು ಯಮಾರಾತ ಕರ್ಮ ಮೃತ್ಯು 2 ಅಂತ ಸಿನಿಮಾ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ನಿಮ್ ಬಗ್ಗೆ ಹೇಳ್ಬೇಕು. ನಾನು ಇಂಟರ್ವ್ಯೂ ನೋಡಿದೀನಿ. ಟೆಲ್ ಮಿ ಅಬೌಟ್ ಯೋರ್ ಸೆಲ್ಫ್. ಕರ್ಣ ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ. ಒಂದಲ್ಲಿ ಒಂದು ಎಂಡಿಂಗ್ ಫಿಕ್ಸ್ ಪಾಯಿಂಟ್ ಇತ್ತು. ಇಲ್ಲಿ ಅದು ಹೇಗೆ ಕ್ಯಾರಿ ಆಗುತ್ತೆ, ಇಲ್ಲಿ ಹೇಗೆ ಹೋಗುತ್ತೆ, ಕ್ಯಾರೆಕ್ಟರ್ ಏನಾಗುತ್ತೆ ಅಂತ. ಕ್ಯಾರೆಕ್ಟರ್ ಓಕೆ. ನೀನೇನಮ್ಮ ಮಾಡಿದ್ಯಾ? ನನ್ನ ಹೆಸರು ಅಬೋಲಿ ಅಂತ. ನನ್ನೊಂದು ಕ್ಯಾರೆಕ್ಟರ್ ಬಂದ್ಬಿಟ್ಟು ಅವಂತಿಕಾ. ಅಂಡ್ ವಿ ಆರ್ ಅ ಸ್ಮಾಲ್ ಫ್ಯಾಮಿಲಿ. ನೋಡಿದ್ರೆ ಗೊತ್ತಾಗುತ್ತೆ. ತಮ್ಮ ಮತ್ತೆ ತಂಗಿ. ನಿನ್ ತಂಗಿ ನಿನ್ ತರನೇ ಚೆನ್ನಾಗಿದ್ದಾಳ? ಹೌದು. ಹಾಗಾದ್ರೆ ಇಂಟರ್ವ್ಯೂ ಆದ್ಮೇಲೆ ಒಂಚೂರು ನಂಬರ್ ಕೊಡೋ, ನನ್ ಮಗ ಇದ್ದಾನೆ. ಒಂಚೂರು ಮ್ಯಾಟ್ರಿಮೋನಿ ಬಗ್ಗೆ ಮಾತಾಡ. ಹಾಯ್ ಫ್ರೆಂಡ್, ಪಕ್ಕದಲ್ಲೇ ಕೂತವನೆ, ನೋಡ್ಕೊಂಡು ಮಾತಾಡಿ ಅಂತ. ಆಯ್ತು ನಂಗೆ ಗೊತ್ತಿರ್ಲಿಲ್ಲ. ಆಯ್ತು, ನೀನ್ ಹೇಳಯ್ಯ. ಅಂದ್ರೆ ಡೈರೆಕ್ಟರ್. ಡೈರೆಕ್ಟರ್. ನಿನ್ನ ಹೆಸರು ಎಲ್ಲಿಲ್ವಲ್ಲಯ್ಯ? ಅಲ್ಲೇ ಹಾಕಿಲ್ವಾ? ಚಂದ್ರನ್ ಬಿ ಪ್ರಭಾಕರ್ ಅಂತ. ಓಕೆ. ಅಂಕಲ್ಗೆ ಇಂಗ್ಲಿಷ್ ಬರಲ್ಲ ಅನ್ಸ್ತದೆ. ಅಲ್ಲೋ, ನಾವು ಕನ್ನಡದ ಕಂದ, ಇಂಗ್ಲಿಷ್ ಅಲ್ಲಿ ಸ್ವಲ್ಪ ವೀಕ್. ನಾವ್ ಹೇಳ್ತೀವಿ, ಓದ್ತೀವಿ. ಓಕೆ. ಅವಾಗಿಂದ ಕೌಂಟರ್ ಕೊಡ್ತಿರೋನೆ. ನಿನ್ನ ಹೆಸರೇನು? ನನ್ನ ಹೆಸರು ಹೊಯ್ಸಳ ಅಂತ. ಹೊಯ್ಸಳ ಕರ್ನಾಟಕ? ಇಲ್ಲ, ಹೊಯ್ಸಳ KR ನಗರ. ಹೊಯ್ಸಳ KR ನಗರ ಅಂದ್ರೆ ಇವಾಗ ತಾಲಿ ಧನಂಜಯದವ್ರದೆಲ್ಲ ಪಿಕ್ಚರ್ ಬಂತು ಗೊತ್ತಾ ಹೊಯ್ಸಳ? ಇಲ್ಲ, ಅದಕ್ಕಿಂತ ಬರೋಕ್ಕಿಂತ ಮುಂಚೆನೆ ನನಗೆ ಹೆಸರಿಟ್ಟಿದ್ರು. ಓಕೆ, ಒಳ್ಳೆ ಹೆಸರು. ಥ್ಯಾಂಕ್ಸ್. ನಾಳೆ ನಿನ್ ಮಗಂಗ್ ಇಟ್ರೆ ಹೊಯ್ಸಳ ದಿ ಸೆಕೆಂಡ್ ಅಂತ ಇಡು ಹೆಸರು. ಹೌದಾ? ಚೆನ್ನಾಗಿರುತ್ತೆ. ಮಗಳೇ ಹೊಯ್ಸಳಮ್ಮ ಅಂತ ಇಡು. ಓಕೆ, ಇವಾಗ ಫನ್ ರೌಂಡ್ ಎಲ್ಲ ಮುಗೀತು. ಸಿನಿಮಾ ಬಗ್ಗೆ ಮಾತಾಡೋಣ. ನಿಮ್ಮ ಮೊದಲನೇ ಸುತ್ತಿಗೆ ಸುಸ್ವಾಗತ. ಮೊದಲನೇ ಪ್ರಶ್ನೆ ನಿಮ್ಗೆ, ಈ ಸಿನಿಮಾ ಯಾಕೆ ಮಾಡುದು? ಅಂದ್ರೆ ಇದ್ರ ಹಿಂದಿನ ಉದ್ದೇಶ ಏನು? ಆಪರ್ಚುನಿಟಿ ಇದ್ದಾಗ ನಮ್ಗೆ ಒಂದ್ಸಲಿ ಟ್ರೈ ಮಾಡೋಣ ಅಂತ. ಅಫ್ಕೋರ್ಸ್ ನಮ್ ಇನ್ಸ್ಪಿರೇಷನ್ ಅಲ್ಲೇ ಕೂತಿದ್ದಾನೆ. ಯಾಕೆಂದ್ರೆ ನಾವು ತುಂಬಾ ಪ್ರಯತ್ನ ಪಟ್ವಿ, ಬೇರೆ ಕಡೆಯಿಂದ ತಂದು ಬೇರೆಯವ್ರನ್ನ ಆಕ್ಟ್ ಮಾಡಿಸಿ ಮಾಡೋಣ ಅಂತ. ಯಾವಾಗ ಎಲ್ಲೂ ವರ್ಕ್ ಆಗ್ಲಿಲ್ಲ, ನಮ್ ಹುಡುಗರೇ ಬೆಳಿಲಿ, ನಮ್ ದತ್ತಲ್ಲಿ ಇರೋರೇ ಬೆಳಿಲಿ ಅಂತ ನಾವೇ ಪ್ರೊಡ್ಯೂಸರ್ ಆದ್ವಿ, ನಾವೇ ಡೈರೆಕ್ಟರ್ ಆದ್ವಿ, ನಾವೇ ಆರ್ಟಿಸ್ಟ್ ಗಳಾದ್ವಿ. ಆ ರೀತಿ ಈ ಮೂವಿ ಇಲ್ಲಿಗೆ ಬಂದು ನಿಂತಿದೆ. ವೆರಿ ಗುಡ್. ನನ್ನ ಸೆಕೆಂಡ್ ಕ್ವಶನ್, ಏನೋ ಇನ್ವೆಸ್ಟರ್ ಅಂತಿದ್ದಲ್ಲಮ್ಮ, ಏನಕ್ಕೆ ಈ ಪಿಕ್ಚರ್ ದುಡ್ಡು ಹಾಕಿದ್ದು ನೀನು? ನನ್ಗೆ ಅಕ್ಷಯ್ ಅವ್ರ ಪರಿಚಯ ಆದ್ರು. ಫೇಮಸ್ ರೀಲ್ ಸ್ಟಾರ್ ಅಂತ ಗೊತ್ತಾಯ್ತು. ಅವ್ರು ಒಂದ್ಸಲ ಇನ್ಫ್ಲೂಯೆನ್ಸರ್ ಅಂತ ಗೊತ್ತಾಯ್ತು. ಆಮೇಲೆ ಒಂದಿನ ನಾನು ನನ್ನ ಹಸ್ಬೆಂಡ್ ಕೂತ್ಕೊಂಡ್ ಮಾತಾಡ್ಬೇಕಾದ್ರೆ ಅವ್ರು ಬಂದು, ಅವ್ರ ಹತ್ರ ಒಂದ್ ಕತೆ ಇತ್ತು, ಅವ್ರು ಯಾರಿಗೂ ಹುಡುಕ್ತಾ ಇದ್ರು. ಸೊ ಫೈನಲಿ ಐ ಥಾಟ್, ವೈ ನಾಟ್ ವಿ ಓನ್ಲಿ ಡೂ ಇಟ್. ಅವ್ರಿಗೆ ಪ್ರೊಡ್ಯೂಸ್ ಮಾಡಕ್ಕೆ, ಡೈರೆಕ್ಟ್ ಮಾಡಕ್ಕೆ, ವಾಟ್ ಎವರ್, ಆಕ್ಟ್ ಮಾಡಕ್ಕೆ ಜನ ಬೇಕು, ಇಲ್ಲ ವಾಟ್ ಎವರ್ ಇಟ್ ಇಸ್, ನಾವ್ ಹೆಲ್ಪ್ ಮಾಡೋಣ ಅಂತ ಅನ್ಕೊಂಡ್ವಿ. ಓಕೆ, ಸೂಪರ್.
ಅಂದ್ರೆ ಇವಾಗ ದುಡ್ಡು ಹಾಕ್ತಿರೋದಕ್ಕೋಸ್ಕರ ಹೀರೋಯಿನ್ ಆಗಿದ್ದ ಇಲ್ಲ ಇಲ್ಲ ಆಕ್ಟಿಂಗ್ ಬರುತ್ತೆ ಅನ್ನೋದಕ್ಕೋಸ್ಕರ ಆಕ್ಟಿಂಗ್ ಬೇರೆ ಬರುತ್ತೆ ಅಂತ ಅಲ್ಲ, ಆಕ್ಟಿಂಗ್ ಇಷ್ಟ ಇಷ್ಟ ಫಸ್ಟ್ ಇಂದಾನು ಇಷ್ಟ ಇತ್ತು ನನ್ಗೆ ಒಂದು ತಲೆಯಲ್ಲಿ ಬ್ಯಾಕ್ ಆಫ್ ಮೈ ಮೈಂಡ್. ಲೈಫ್ ಅಲ್ಲಿ ಮುಂದೆ ಏನಾದ್ರು ಅಪರ್ಚುನಿಟಿ ಬಂದ್ರೆ ಮಾಡ್ತೀನಿ. ಈಗ ಸಿಕ್ತಾ ಐ ಆಮ್ ವೆರಿ ಹ್ಯಾಪಿ ಅಂಡ್ ದೆನ್ ಐ ಥಾಟ್ ಮಾಡೋಣ ಅಷ್ಟೇ. ಏನಮ್ಮ ಮಾಡು ನನ್ ಮಗಳೆಲ್ಲ ಹೀರೋಯಿನ್ ಆಗ್ತೀನಿ ಅಂದಿದ್ರೆ ನಾನ್ ಬಿಡ್ತಾ ಇರ್ಲಿಲ್ಲ. ಓ ಇರ್ಲಿ ಇರ್ಲಿ ಸರಿ ನಮ್ಮ ನೆಕ್ಸ್ಟ್ ಕ್ವಶನ್ ನಿಂಗೆ ಕಣಪ್ಪ. ನೀನು ಈ ಏನ್ ನೋಡ್ಬಿಟ್ಟು ಈ ಸಿನಿಮಾ ಒಪ್ಕೊಂಡೆ? ಏನು ನೋಡಿಲ್ಲ. ಅಲ್ಲ ಕಣಪ್ಪ, ಕಥೆಯಲ್ಲಿ ಏನ್ ನಿನ್ನ ಕ್ಯಾರೆಕ್ಟರ್ ನೋಡ್ದ ಇಲ್ಲ ಕತೆ ನೋಡ್ದ ಕಂಟೆಂಟ್ ಅಂದ್ರೆ ನನಗೆ ಕ್ಯಾರೆಕ್ಟರ್ ಮೇಲೆ ತುಂಬಾ ಇಷ್ಟ ಆಯ್ತು, ನನಗೆ ಸೂಟ್ ಆಗುತ್ತೆ ಅಂತ ನಿಜ ಅನ್ಸ್ತು. ಅದಕ್ಕೆ ಹೇಳ್ಬೇಕು ಅಂದ್ರೆ ಅಂಕಲ್ ನನ್ನ ಕೇಳಿದ ತಕ್ಷಣ ಹೇಳಿ ಅಂದ್ರೆ ಇವನ್ ಮೇಲೆ ನಂಗೆ ತುಂಬಾ ನಂಬಿಕೆ ಇತ್ತು. ಫಸ್ಟ್ ಆಫ್ ಆಲ್ ಎರಡನೇ ಪಾಯಿಂಟ್ ಇವ್ರು ಏನೇ ಇವ್ರಿಗಾಗ್ಲಿ ಇನ್ಮೇಲೆ ಇವ್ರಿಗಾಗ್ಲಿ ಯಾರಿಗೂ ಕಥೆನೂ ಗೊತ್ತಿಲ್ಲ ಏನು ಗೊತ್ತಿಲ್ಲ. ಅವ್ರು ಆಕ್ಟ್ ಮಾಡಿರೋದೇ ನಂಬಿಕೆ ಮೇಲೆ. ನಾನು ಅವ್ರನ್ನ ಕೆಟ್ಟದಾಗಿ ತೋರ್ಸಲ್ಲ ಅನ್ನೋ ನಂಬಿಕೆ ಮೇಲೆ. ಅಂಕಲ್ ಏನೋ ಏನಯ್ಯ ನೆನ್ಪಾಯ್ತು. ಅಂದಂಗೆ ನಿನ್ನ ಹೆಸರೇನೇನೆ? ಹೊಯ್ಸಳ. ಹೊಯ್ಸಳ. ನಿನ್ಗೆ ಏನೋ ಈ ನಾಟಕ ಮಾಡೋ ಹುಚ್ಚಿದ್ಯಂತಲ್ಲ, ನೀನು ಯಾವ್ಯಾವ ನಾಟಕ ಇದ್ರಲ್ಲಿ ಮಾಡಿದ್ಯಾ? ಅಂಕಲ್ ನಾಟಕ ಅಲ್ಲ, ಅದು ಥಿಯೇಟರ್ ರಂಗಭೂಮಿ. ಹ್ಮ್. ರಂಗಭೂಮಿ ಯಾವ್ಯಾವ ರಂಗಭೂಮಿಯಲ್ಲಿ ಮಾಡಿದ್ಯಾ? ನಾನು ಆಕ್ಟಿಂಗ್ ಸ್ಕೂಲ್ ಅಲ್ಲಿ ಇದ್ದೆ. ಹಾ. ಅಲ್ಲಿ ಮಹಾಯಾನ ಥಿಯೇಟರ್ ಅಂತ ಇತ್ತು, ಹಾ. ಅಲ್ಲಿ ಸೇರ್ಕೊಂಡು ನಾಟಕಗಳು ಮಾಡ್ತಾ ಇದ್ದೆ. ಅಲ್ಲಿಂದ ಬಂದು ಕಲಾಮಂದಿರದಲ್ಲಿ ರಂಗವಲಿ ಟೀಮ್ ಅಂತ ಇದೆ, ಅಲ್ಲಿಗೆ ಸೇರ್ಕೊಂಡೆ. ಅಲ್ಲಿ ಅವ್ರ ಟೀಮ್ ಜೊತೆ ನಾಟಕಗಳನ್ನ ಮಾಡ್ತಾ ಇದ್ದೆ. ಅದಾದ್ಮೇಲೆ ಇದೇ ತರ ಶಾರ್ಟ್ ಫಿಲಮ್ಸ್ ಈ ತರ ಸಿಕ್ಕಿದಾಗ ಮಾಡ್ತೀನಿ. ಓ ಸೂಪರ್. ನನ್ ಮಗ ಏನಾದ್ರೂ ಆಗಿದ್ರೆ ನಾಟಕಕ್ಕೆಲ್ಲ ಹೋಗ್ಬಿಡ್ತಾ ಇರಲಿಲ್ಲ ನಾನು. ಯಾಕಂಕಲ್ ಬಿಡ್ತಾ ಇದ್ದೆ ಕಣಪ್ಪ, ಬಿಡ್ತಾ ಇದ್ದೆ. ನಿಮ್ ಮಗ ಜೋಕ್ಸ್ ಮಾಡಿದ್ದ. ನಿಮ್ ಮಗ ರಿಯಲ್ ಲೈಫ್ ಅಲ್ಲೂ ನಾಟಕ ಮಾಡ್ತಾನೆ ಬಿಡಿ. ಸುಮ್ಮನೆ ಅದೇ ನಿಂದು ಏನೋ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾ ಇದ್ದೆ, ಹೇಳು. ನನ್ನ ಕ್ಯಾರೆಕ್ಟ್ರು ಅವ್ರು ವಿಕ್ರಮ್ ಅಂತ. ವಿಕ್ರಮ್ ಅಂತಾನು ಅರ್ಜುನ್ ಅಂತಾನು ಎರಡೆರಡು ಕ್ಯಾರೆಕ್ಟರ್. ಯಾವ್ದ್ರ ಬಗ್ಗೆ ಹೇಳ್ತಾನೆ ಕೇಳಿ. ನಮ್ ಡೈರೆಕ್ಟರ್ನೇ ಕೇಳ್ಬೇಕು ಅದ್ರ ಬಗ್ಗೆ. ಓಕೆ ಅಂದ್ರೆ ನಿಮ್ಗೆಲ್ಲ ಇಲ್ಲೇ ಹೇಳ್ಬಿಟ್ರೆ ಇವ್ನಿಗೂ ಕ್ಯಾರೆಕ್ಟರ್, ಇವಳು ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್, ಅವನ ಕ್ಯಾರೆಕ್ಟರ್, ಇನ್ನೇನ್ ಫಿಲಮೇ ಏನು ಅಂತ ಹೇಳ್ಬಿಡ್ತೀನಿ ಬಿಡಿ. ಆಯ್ತು ಸರಿ, ಕೇಳಲ್ಲ ಬಿಡ, ಕೇಳಲ್ಲ. ಏನಂತ ಹೇಳಿದ್ದು? ಇಲ್ಲಾಂದ್ರೆ ಆಯ್ತು ಸಮಾಧಾನ ಬೇಡ. ಇನ್ನೊಂದೇ ಕ್ವಶನ್ ಕೇಳ್ಬಿಡ್ತೀನಿ ಅವನ್ನ. ನಿಮ್ದೆಲ್ಲ ಕೇಳ್ಬಿಟ್ಟು ಅವ್ನು ಕೇಳಲಿಲ್ಲ ಅಂದ್ರೆ ಅವ್ನು ಬೇಜಾರಾಗಲ್ಲ. ಕೇಳ್ಬೇಕು ಇಂಪಾರ್ಟೆಂಟ್ ಆಗಿ. ಕಷ್ಟದಲ್ಲಿ ಬಂದ್ ಕೂತವ್ನೆ. ಅಲ್ಲಯ್ಯ, ನೀನು ಈ ಕಥೆನ ಹೆಂಗ್ ಒಪ್ಕೊಂಡೆ? ಫ್ರೆಂಡ್ ಅಲ್ವಾ? ಎಲ್ಲರೂ ಒಂದು ಪ್ರಾಬ್ಲಮ್ ಇದೆ, ನನಗೆ ಪ್ರಾಬ್ಲಮ್ ಅಥವಾ ಏನೇ ಇದ್ರು ನನ್ನ ಮಗ ಅಂತ ಅಂದ್ರೆ ನಾನು ಇದನ್ನ ಏನ್ ಬೇಕು ಅಂತ ಅವ್ನು ಮಾಡ್ತಾನೆ. ಫೀಸಸ್ ನಾನು ಮಾಡ್ತೀನಿ, ಅದು ಏನು ಎತ್ತ ನಾನು ಏನು ಸರ್ ಇದೊಂದು ಮಾಡೋ ಅಷ್ಟೇ, ಹಿಂಗ್ ಮಾಡೋ ಕ್ಯಾರೆಕ್ಟರ್ ಅದೇನು ಬೇಡ. ನಾಳೆ ಬ್ಲಡ್ ಕೊಡೋದ್ಬಿಟ್ಟೆ ಕೊಟ್ಬಿಡ್ತೀಯಾ? ನೆಸೆಸಿಟಿ ಕಿಡ್ನಿ ಕೊಡೋದ್ಬಿಟ್ಟೆ ಕೊಟ್ಬಿಡ್ತೀಯಾ? ನನ್ನ ಮಗ ಆಗಿದ್ರೆ ಇದೆಲ್ಲ ಬಿಡ್ತಾ ಇರ್ಲಿಲ್ಲ ನಾನು. ಅವಳ ಸಿಗ್ತಾನೆ, ಅದೆಲ್ಲ ನಿಂಗೆ ಯಾಕೆ? ನೀವೆಲ್ಲ ಇಂಟರ್ವ್ಯೂ ಅಂತ ಹೇಳಿದ್ಮೇಲೆ ಯೂಟ್ಯೂಬ್ ಅಲ್ಲಿ ಒಂದಷ್ಟು ಇಂಟರ್ವ್ಯೂಸ್ ನೋಡ್ಕೊಂಡ್ ಬಂದು ಕ್ವಶನ್ಸ್ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ಚೇತನ್ ಅವ್ರದ್ದು ನೋಡ್ಬೇಕು. ಅವ್ರ ಅಪ್ಪನ್ ತರ ಮಾಡ್ತೀನಿ, ಕೂತ್ಕೊಳ್ಳಯ್ಯ. ಈಗ ನೆಕ್ಸ್ಟ್ ಅದೇ ರೌಂಡ್ ಕೇಳೋದು. ಎಲ್ಲರೂ ರೆಡಿನಾ? ನಮ್ಮ ಎರಡನೇ ಸುತ್ತಿಗೆ ಸ್ವಾಗತ, ಸುಸ್ವಾಗತ. ನಿನ್ಗೆ ಆಲ್ರೆಡಿ ಇಂಟರ್ವ್ಯೂ ಆಗಿ ಈ ತರ ಕ್ವಶನ್ಸ್ ಎಲ್ಲ ಕೇಳಿದಿರ ತಾನೆ? ನೀನ್ ಯಾಕೆ ಬಂದಿರೋದು, ನಿನ್ ಕ್ಯಾರೆಕ್ಟರ್ ಏನು ಅಂತೆಲ್ಲ ಹೇಳಾಗಿದೆ ತಾನೆ? ನಡಿ ಅವ್ರನ್ನ ಕರ್ಸು. ಇನ್ನು ಪಾಪ ಏನಾದ್ರು ಬೆಳೆಯೋ ಕಲಾವಿದರಿಗೆ ಅವಕಾಶ ಕೊಡ್ಬೇಕು, ಹೋಗು. ಮೈಕ್ ಕರೆಕ್ಟ್ ಆಗಿ ಇಟ್ಕೋ. ನಾನೇ ಕರ್ಸಿದ್ದು ನಿನ್ನ. ಸೆಕೆಂಡ್ ರೌಂಡ್ ಹೋಗಕ್ ಮುಂಚೆ ನಿನ್ ಬಗ್ಗೆ ಹೇಳಿ. ಏನ್ ನಿನ್ನ ಹೆಸರು? ನನ್ನ ಹೆಸರು ಪ್ರಣವ್ ಅಂತ. ಇದ್ರಲ್ಲಿ ಏನ್ ಮಾಡ್ತಾ ಇದೀಯಾ? ಇದ್ರಲ್ಲಿ ಒಂದು ಸೈಕೋಪಾತ್ ಕಿಲ್ಲರ್ ಮಾಡ್ತಾ ಇದ್ದೀನಿ. ಸೈಕೋಪಾತ್ ಕಿಲ್ಲರ್ ಹಿಂಗೆ ಹೇಳೋದು? ಸೈಕೋಪಾತ್ ಅಲ್ಲಿ ನೋಡಿ ಗೊತ್ತಾಗುತ್ತೆ.
ಅದು ನೋಡಿ ಗೊತ್ತಾಗುತ್ತೆ. ಏನದು ಸೈಕೋಪ ಕಿಲ್ಲರ್ ಅಂತ ಹೇಳ್ಬೋದಲ್ಲ. ಬೇಡ ಇಲ್ಲಿ ಅವ್ರ ಶಿಷ್ಯ ನಾನು ಹಾಕ್ಬಿಡ್ತೀನಿ. ಓಕೆ ಸೂಪರ್. ನಿಮ್ಗೆ ಚಾನ್ಸ್ ಕೊಟ್ಟಿದ್ಯಾರು? ಪ್ರೊಡ್ಯೂಸರಾ ಡೈರೆಕ್ಟರಾ? ಡೈರೆಕ್ಟರ್ ಡೈರೆಕ್ಟ್ರು. ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡಿದ್ಮೇಲೆ ಡೈರೆಕ್ಟರ್ ಚಾನ್ಸ್ ಕೊಟ್ಟಿದ್ದು. ಓ ಹಂಗೆ. ಓಕೆ ಓಕೆ. ನಿನ್ನ ಹೆಸರೇನಪ್ಪ? ದುಷ್ಯಂತ್ ಅಂತ ನಾನು. ದುಷ್ಯಂತ ಮಹಾರಾಜ. ಎಲ್ಲಿ ನಿನ್ ಸಾಕುಂತಲೇ ಸಿಕ್ಲಾ? ಇನ್ನ ಹುಡುಕಿಲ್ಲ, ಸುಮ್ನೆ ನಕ್ಲಾ? ಇನ್ನ ಹುಡುಕೂ ಇಲ್ಲ. ಸರಿ, ಏನ್ ಮಾಡಿದ್ಯಾ ಇದ್ರಲ್ಲಿ? ನಾನು ಒಂಥರ ಕಿಲ್ಲರೇನೆ. ಏನು ಕಣ್ಣಲ್ಲೇ ಕೊಂದ್ಬಿಡ್ತೀಯಾ? ಕಣ್ಣೆಲ್ಲ ಕೊಂದಿಲ್ಲ, ಮೂವಿ ನೋಡಿ ಏನ್ರ ಕೊಂದ. ಅಂಕಲ್ ಮಕ್ಳು ಆಟ ಸಾಮಾನ್ ತರ ಸಿಕ್ತರು ಅಂತ ಆಟ ಆಡ್ತಾ ಇದೀರಲ್ವಾ? ಆಗ್ಲೇ ಹೇಳಿದೀನಿ, ಕತೆನ ಬೇಕು ಅಂತ ರಿವೀಲ್ ಮಾಡಿಸ್ತಾ ಇದೀರಾ. ಸರಿ, ಕತೆ ಬಗ್ಗೆ ಏನು ಕೇಳಲ್ಲ. ಕರ್ಕೊ ಬಂದಿದ್ಯಾಕೆ? ಇಂಟರ್ವ್ಯೂ ಮಾಡಕ್ಕೆ. ನೀನು ಕಿಲ್ಲರ್ ಇದ್ರಲ್ಲಿ? ಕಿಲ್ಲರ್. ನಮ್ ಮನೆ ಸೈಡ್ ಎಲ್ಲ ಬರಕ್ ಹೋಗ್ಬೇಡ, ನನ್ ಮಕ್ಳು ಇನ್ನು ಸಿಂಗಲ್ ಆಗ. ಹಂಗಂದ್ರೆ ಫಸ್ಟ್ ಅಡ್ರೆಸ್ ಹುಡುಕ್ತೀನಿ. ಇನ್ಸ್ಟಾಗ್ರಾಮ್ ಐಡಿ ಹುಡ್ಕೋ. ಡೈರೆಕ್ಟ್ರು ಸಡನ್ ಆಗಿ ಒಂದಿನ ಮೃತ್ಯು ಒಂದೇ ದಿನದಲ್ಲಿ 1 ಮಿಲಿಯನ್ ನೋಡ್ಬಿಡ್ತು. ಮೃತ್ಯು 2 ಏನ್ ಮಾಡ್ತೀಯ? ನಿಮ್ಗೂ ಸೇಫ್ ಪಾರ್ಟಿ ಕೊಡ್ತೀನಿ. ಏನ್ ಪಾರ್ಟಿ ಕೊಡ್ತೀಯಾ? ಯಾವ್ದು ಕೇಳ್ತೀರಾ ಅದು? ಓಕೆನಾ? ಏನ್ ಕೇಳ್ತೀರಾ ಅದು? ನಮ್ ಪಂಕಜ ಆಂಟಿದ ನಂಬರ್ ಬ್ರ್ಯಾಂಡ್. ಪಂಕಜ ಯಾರಂತ? ನಮ್ ಪಕ್ಕದ ಮನೆಯವರು ಶಾಪಿಂಗ್ ಮಾಡುವಾಗ ಕರ್ಕೊಂಡ್ ಬಂದ್ಬಿಟ್ರಲ್ಲ ನನ್ನ, ಕಿಡ್ನಾಪ್ ಮಾಡ್ಕೊಂಡು. ಪಂಕಜ ಆಂಟಿ ಬೀಟ್ ಹಾಕ್ತಿದ್ರಾ? ನನ್ನ ಹೆಂಡತಿಗೆ ಹೇಳ್ಬಿಟ್ಟು ಆಮೇಲೆ ನನ್ನ ಆರ್ಟ್ ಫಿಲ್ಮ್ಗೆಲ್ಲ ಏನಕ್ಕೆ ಇಷ್ಟೊಂದು ದೊಡ್ಡ ಇಂಟರ್ವ್ಯೂ ಈ ತರ ಎಲ್ಲ ಪೋಸ್ಟರ್ ಎಲ್ಲ ಮಾಡ್ಸ್ಕೊಂಡು ದುಡ್ಡು ವೇಸ್ಟ್ ಅಲ್ವೇ? ನನ್ನ ಮಗ ಆಗಿದ್ದ ಅಲ್ಲ ಅಂದ್ರೆ ದುಡ್ಡಿನ ಪ್ರಕಾರ ಹೇಳ್ತಾ ಇರೋದು, ದುಡ್ಡು ವೇಸ್ಟ್ ಆಗಲ್ವೇ? ಪ್ರೊಡ್ಯೂಸರ್ಗೆ ಪ್ರಾಬ್ಲಮ್ ಇಲ್ಲ, ನಿಮ್ಗೇನಂತಾರ ಪ್ರಾಬ್ಲಮ್? ಅಲ್ಲ ಕಣೆ, ನೀನ್ ಶಾರ್ಟ್ ಫಿಲಮ್ ಮಾಡೋ ಹಿಂದಿನ ಉದ್ದೇಶ ಏನಾದ್ರು ಇರ್ಬೇಕಲ್ಲ. ಅಂದ್ರೆ ಇವ್ರದ್ದು ಆಕ್ಚುಲಿ ಏನು ಅಂತಂದ್ರೆ, ನನ್ ಸುತ್ತಮುತ್ತ ನಾನು ತುಂಬಾ ಒಳ್ಳೊಳ್ಳೆ ಟ್ಯಾಲೆಂಟ್ ನೋಡಿದೀನಿ. ಅಂದ್ರೆ ಅನ್ಬಿಡಿ, ಒಂದೊಂದರ ಟ್ಯಾಲೆಂಟ್, ಅದನ್ನ ನಿಮ್ಗೆ ಗೊತ್ತಲ್ಲ. ಅದ್ ಬಿಟ್ರೆ ಥಿಯೇಟರ್ ಮಾಡಿದ್ದಾನೆ, ಒಳ್ಳೆ ಆರ್ಟಿಸ್ಟ್. ಬಟ್ ನನ್ಗೇನೋ ನನ್ಗೆ ಆಪರ್ಚುನಿಟಿ ಸಿಕ್ತು. ಇವನಂತೂ ಇವನ್ನ ಯೂಸ್ ಮಾಡ್ಕೊಳಲ್ಲ ಅಂತ, ನಾನಾದ್ರೂ ಯೂಸ್ ಮಾಡ್ಕೊಳಲ್ಲ ಅಂತ ಯೂಸ್ ಮಾಡ್ಕೊಂಡೆ. ಅಂಡ್ ನಮ್ದು ಇನ್ಸ್ಪಿರೇಷನ್ ಬಂದು ಶಾರ್ಟ್ ಮೂವಿ ಮಾಡಕ್ಕೆ ಲೈಕ್ ಅಕ್ಷಯ್ ಫಸ್ಟ್ ಬ್ಯಾಕ್ ಟು ಯು ಅಂತ ಒಂದು ಸಿನಿಮಾ, ಅದನ್ನ ಮಾಡಕ್ಕೆ ಅಂತ ಬಂದ. ಅಂದ್ರೆ ಬರೀ ಅದನ್ನ ಯಾವ್ದೋ ಒಂದು ಫಿಲಮ್ ಮಾಡ್ಬೇಕು, ನಂಗೆ ಸ್ಕ್ರಿಪ್ಟ್ ಕೊಡು ಅಂತ ಕೇಳಿದೆ. ಆಗ ಅವನು ಆ ಬ್ಯಾಕ್ ಟು ಯು ಸ್ಕ್ರಿಪ್ಟ್ ಕಳ್ಸಿದ್ದ. ನನ್ಗೆ ಆ ಸ್ಕ್ರಿಪ್ಟ್ ನ ಓದಿದ್ಮೇಲೆ, ಮಗ ಯಾಕೆ ನೀನೇ ಮಾಡ್ಬಾರ್ದು ಅಂದಾಗ ಅವನದೇ ಒಂದು ಪರ್ಸನಲ್ ಇಶ್ಯೂ ಇತ್ತು. ಆಮೇಲೆ ನನ್ನ ಕೈಲಿ ಆಗಿದ್ ನಾನು ಮಾಡ್ತೀನಿ ಅಂತ ಹೇಳಿದಾಗ, ಓಕೆ ಸರಿ ಆಯ್ತು ಮಾಡೋಣ ಅಂತ ಅವನು ಧೈರ್ಯ ಮಾಡಿ ಮಾಡ್ದ. ಅಂಡ್ ಅಲ್ಲಿ ಸ್ಟಾರ್ಟ್ ಆಗಿದ್ದು, ಇನ್ನ ಮುಂದೆ ಹೋಗ್ತಾನೆ ಇದೆ. ಇದು ಒಂದು 10 ಪಟ್ಟು ದೊಡ್ಡದಾಗಿ ಬರ್ತದೆ ಮೃತ್ಯು 2. ನೀವು ಮೃತ್ಯು 1 ಆ ತರ ಹಾಕೋದಾದ್ರೆ, ಮೃತ್ಯು 1ಗಿಂತ ಮೃತ್ಯು 2 ಆಕ್ಚುಲಿ 100 ಟೈಮ್ಸ್ ದೊಡ್ಡದಾಗಿ ಮಾಡಿದೆ. ಅಂದ್ರೆ ಕಲ್ತ್ಕೊಂಡು ಕ್ವಾಲಿಟಿ ವೈಸ್ ಇಂಪ್ರೂವ್ ಆಗಿ, ಅವಮಾನಗಳು ಅನ್ಭವಿಸ್ಕೊಂಡು, ಕೆಲವರು ಕಮೆಂಟ್ಗೆಲ್ಲ ತಲೆ ಕೆಡ್ಸ್ಕೊತೀವಿ. ಕರೆಕ್ಟ್ ಕಣೆ ನೀನ್ ಹೇಳಿದ್ದು. ಅವಮಾನಗಳು ಆಗ್ತಾ ಇರ್ತವೆ. ನಮ್ಮ ಸೂರ್ಯವಂಶ ಡೈಲಾಗು ಏನೋ ಕಲ್ಲೇಟನ್ನ ಉಳಿಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗಲ್ಲ ಅಂತ. ಈ ಮಾತು ಈ ತರ ಎಲ್ಲ ಆಗ್ತಾ ಇರ್ತವೆ. ನಮ್ಮಂತವ್ರು ಮಾತಾಡ್ತಾ ಇರ್ತೀವಿ, ಆದ್ರೆ ಅದರಿಂದ ಏನ್ ತಪ್ಪು ಮಾಡಿದೀವಿ ಅದನ್ನ ತಿದ್ಕೋಬೇಕು. ಆ ತಿದ್ದುಕೊಂಡು ಮಾಡಿರೋ ಚಿತ್ರನೇ ಮೃತ್ಯು 2 ಅಕ್ಟೋಬರ್ 2 ಫುಲ್ ಹಾಕ್ಬೇಕು ತಾನೆ. ಆಕ್ಟ್ ಅಂತ ಹಾಕ್ಬಿಟ್ರೆ ನೀವೇನೋ ಸ್ವಲ್ಪ ಅಡ್ವಾನ್ಸ್ಡ್ ಅಂತ ಅನ್ಕೊಂಡ್ವಿ. ಸಾರಿ, ಕ್ಷಮೆ ಇರಲಿ. ಅಕ್ಟೋಬರ್ 2 ರಿಲೀಸ್ ಆಗ್ತದೆ ಮೃತ್ಯು. ವಿಜಯದಶಮಿ ದಿನ. ವಿಜಯದಶಮಿ ದಿನ. ಕಾಂತಾರ ದ ಲೆಜೆಂಡ್ ರಿಲೀಸ್ ದಿನ. ಕಾಂತಾರ ದಿ ಲೆಜೆಂಡ್ ರಿಲೀಸ್ ದಿನ ಥಿಯೇಟರ್ ಅಲ್ಲಿ ಕೂತ್ಕೊಂಡು ಒಂದ್ 15 ನಿಮಿಷ ಬೇರೆ ಆರ್ಟ್ಸ್ ಬರುವಾಗ ಮೃತ್ಯು 2 ನೋಡ್ಬಿಡಿ, ಮಜಾ ಇರುತ್ತೆ. ಎಕ್ಸ್ಪೀರಿಯನ್ಸ್. ಇದು ಸಾರಿ, ನಿಮ್ಮ ಟೆಕ್ನಿಕಲ್ ಟೀಮ್ ಎಲ್ಲಿ? ಯಾರ ಬಗ್ಗೆ ಏನು ಹೇಳೇ ಇಲ್ಲ. ಕೇಳಲಿಲ್ವಲ್ಲ ಅಂಕಲ್, ನಾನು ಕೇಳ್ತಾ ಇದ್ದೀನಲ್ಲ. ನಾವು ಯಾವ್ದೇ ರೀತಿ ಕ್ವಾಲಿಟಿ ವೈಸ್ ಆಗ್ಲಿ ನಮ್ಗೆ ಸಿನಿಮಾ ನೋಡ್ತಾ ಇದೆ ಅಂತಾನೆ ಅನಿಸ್ಬೇಕು. ಕಾಂಪ್ರಮೈಸ್ ಆಗೋ ಮಾತಿಲ್ಲ. ಕ್ವಾಲಿಟಿ ವೈಸ್ ಆಗ್ಲಿ, ಮ್ಯೂಸಿಕ್ ಆಗ್ಲಿ, ನಮ್ದೇ ಸ್ವಂತ ಮ್ಯೂಸಿಕ್ ಹಾಕ್ತಿವಿ. ಅಂಡ್ ಫೀಚರ್ ಮೂವಿ ಡೈರೆಕ್ಟರ್ ರೋಹಿತ್ ಪೂಜಾರಿ ಅಂತ,
ಒಳ್ಳೆ ಮ್ಯೂಸಿಕ್ ಮಾಡಿದ್ದಾರೆ. DOP ಬಂದು ಈ ಚಿತ್ರಕ್ಕೆ ಮೃತ್ಯು 2ಗೆ ಸತ್ಯ CY ಅಂತ, ಅವರು ಬಂದು ಚಿತ್ರದುರ್ಗದವರು. ಒಳ್ಳೊಳ್ಳೆ ಸಿನಿಮಾ ನಾಲೆಡ್ಜ್ ಆಗಲಿ ಬ್ಯಾಕ್ಗ್ರೌಂಡ್ ಆಗಲಿ ಇದೆ, ಬಟ್ ಅವ್ನು ಎಕ್ಸ್ಪೋಸ್ ಆಗಲ್ಲ. ಅವ್ನ ಮೆಂಟಾಲಿಟಿನಾಗೆ ಆ್ಯಂಡ್ ಆ್ಯಕ್ಚುಲಿ ನಾನು ಅವನು ಬಂದು ಕಾಲೇಜ್ ಫ್ರೆಂಡ್ಸ್, ಸೊ ಅವನು ಇವನು ಅಂತ ಇದ್ದೀನಿ. ಬಟ್ ಅವರು ಒಳ್ಳೆ ಸಿನಿಮ್ಯಾಟಿಕ್ ನಾಲೆಡ್ಜ್ ಇದೆ, ಬಟ್ ಕೆಲಸ ಅಂತ ಬಂದರೆ ಅದೇ ರೀತಿ ಮಾಡ್ತಾನೆ. ಆ್ಯಂಡ್ ಲೈಟಿಂಗು ಆ್ಯಂಡ್ ಕ್ಯಾಮ್ರಾ ಹ್ಯಾಂಡ್ಲಿಂಗು, ಅವರು DOP ಬಂದು ಡೈರೆಕ್ಟ್ ಮಾಡ್ತಾ ಇದ್ರು. ಅವರಿಬ್ಬರು ಲೈಕ್ ಭರತ್ ಅಂತ, ಇವಾಗಲೂ ನಮ್ಮನ್ನ ಶೂಟ್ ಮಾಡ್ತಾ ಇರೋ ಅಂತ ನಮ್ಮ ಭರತ್ ಅವರು. ನನ್ನ ಬೆಳ್ಳಿಗೆ ಗೊರೆ ಮಾಡಪ್ಪ ಒಂಚೂರು. ಭರತ್ ಅವರು ಅಂದ್ರೆ ಓವರ್ ನೈಟ್ ಯಾರು ಅವ್ರ ಸಿನಿಮಾ ಇವನ್ ಸಿನಿಮಾ ದುಡ್ಡುಗೋಸ್ಕರ ಇಲ್ಲ, ಸಿನಿಮಾ ಚೆನ್ನಾಗಿ ಬರ್ಬೇಕು ಅಂತ ಓವರ್ ನೈಟ್ ಯಾರು ನಿದ್ದೆನೆ ಮಾಡಿಲ್ಲ ಆ ರೀತಿ. ಆ್ಯಂಡ್ ಲೀಡು ನಮಗೆ ಲಾಸ್ಟ್ ಮೂಮೆಂಟ್ ಗಂಟ ಲೀಡು ಸಿಕ್ಕೇ ಇರಲಿಲ್ಲ. ಪುಣ್ಯಕ್ಕೆ ಒಬ್ರು ನಿಶಾ ರೆಡ್ಡಿ ಅಂತ ತುಂಬಾ ಒಳ್ಳೆ ಲೀಡು, ಅವರು ಸ್ವಲ್ಪ ಫೀಚರ್ ಮೂವಿಲು ಆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಕರುಣೆ ತೋರಿಸಿ ನಮ್ಮಂತ ಏನು ಶಾರ್ಟ್ ಫಿಲಮ್ಗಳಿಗೆ ಮಾಡಿದ್ದಾರೆ. ಮೆಮೊರಿ ಅನ್ನೋದು ಇದೆಯಲ್ಲ, ಏನಾದ್ರೂ ಇರ್ಬೋದು, ಇನ್ಪುಟ್ ಔಟ್ಪುಟ್. ನಾವೇನೋ ಜನಕ್ಕೆ ಕತೆ ಹೇಳ್ಬೇಕು ಅಂತ ಹೊರಟಿ ಪ್ರೆಸೆಂಟ್ ಮಾಡಿರೋ ರೀತಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೂಪರ್ ಕಣೆ, ಸೂಪರ್. ನಾನು ನೀನು ಶಾರ್ಟ್ ಫಿಲಮ್ ಇಂಟರ್ವ್ಯೂ ಮಾಡ್ತಾ ಇದ್ದೇನೆ, ಕಿಡ್ನಾಪ್ ಮಾಡೋನೆ, ಅಷ್ಟೊತ್ತಿಂದ ಇಷ್ಟು ಬಜೆಟ್ ಅಂತವನೆ ಅಂತೆಲ್ಲ ಏನೇನೋ ಅನ್ಕೊಂಡಿದ್ದೆ. ಆದ್ರೆ ಎಲ್ಲದ್ರ ಹಿಂದೆ ಕೆಲಸ ಚಿಕ್ಕದಿರ್ಬೋದು, ಇಲ್ಲ ಫಿಲಮು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಅದು ಪ್ಯಾಷನ್ ಇಂಪಾರ್ಟೆಂಟು. ಅದು ಯಾರಾದ್ರೂ ಏನಾದ್ರೂ ಅನ್ಕೊಳ್ಳಿ, ನಾವು ಹೆಂಗೆ ಅದನ್ನ ಎಲ್ಲರಿಗೂ ಪ್ರಸ್ತುತ ಪಡಿಸ್ತೀವೋ ಅದು ಇಂಪಾರ್ಟೆಂಟ್ ಅಂತ ಹೇಳಕ್ ಬರ್ತಾ ತಗೋತಾ ಇದೀವಿ. ಅಂದ್ರೆ ವ್ಯಕ್ತಿ ಕೈವಾಡ ತುಂಬಾ ಇದೆ ಅದರಲ್ಲಿ. ಅವಳಿಲ್ಲ ಅಂದ್ರೆ ಮೃತ್ಯು ಆಗ್ತಾ ಇರ್ಲಿಲ್ಲ, ಇವನಿಲ್ಲ ಅಂದ್ರೂ ಮೃತ್ಯು ಆಗ್ತಾ ಇರ್ಲಿಲ್ಲ, ಅವನಿಲ್ಲ ಅಂದ್ರೆ ಮೃತ್ಯು ಆಗ್ತಾ ಇರಲಿಲ್ಲ, ಅವನಿಲ್ಲ ಅಂದ್ರು ಅವ್ರಿಲ್ಲ ಅಂದ್ರು ಅಕ್ಷಯ್ ಇಲ್ಲ ಅಂದ್ರು ಎಲ್ಲ ಒಂದು ಟೀಮ್ ವರ್ಕ್ ಮೃತ್ಯು. ಹೀರೋಯಿನ್ ಆಗ್ಲಿ, ನಿಶಾ ಅವರಾಗ್ಲಿ, ಸತ್ಯ ಅವರಾಗ್ಲಿ, ಯಾರ ರಘು ಬೂಮ್ ಅಂತ, ಅವನಂತೂ ಹುಚ್ಚು ನಾಯಿ ತರ ಕೆಲಸ ಮಾಡಿದ್ದಾನೆ. ಕೆಲಸ ಮಾತ್ರ ಎಲ್ಲ 100% ಮಾಡಿದ್ದಾರೆ. ಮೂವಿ ನಾವು ಆ ಪ್ರೋಸೆಸ್ ನ ತುಂಬಾ ಎಂಜಾಯ್ ಮಾಡಿದ್ವಿ. ಏನೋ ಜನಕ್ಕೆ ಕತೆ ಹೇಳ್ಬೇಕು ಅಂತ ಹೊರಟಿ ಪ್ರೆಸೆಂಟ್ ಮಾಡಿರೋ ರೀತಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಏನಂದ್ರೆ ಈಗ ನ್ಯೂ ಕಮರ್ಸ್ಗೆ ಯಾರು ತುಂಬಾ ಕರ್ದಿ ಅವಕಾಶಗಳು ಕೊಡಲ್ಲ. ಅಂತದ್ರಲ್ಲಿ ನಾವೇ ಒಂದು ಟೀಮ್ ಮಾಡಿ ಪ್ರೊಡಕ್ಷನ್ ಮಾಡ್ಕೊಂಡು, ಕ್ಯಾಮ್ರಾಮನ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು ಎಲ್ಲ ನಾವೇ ಮಾಡ್ಕೊಂಡು ಮಾಡ್ತಿದ್ದೀವಿ. ಅದಕ್ಕೆ ಒಂದು ಸಪೋರ್ಟಿವ್ ಆಗಿ ಒಂದು ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಮೆಚ್ಚಿದೆ ಕಣಯ್ಯ, ಮೆಚ್ಚಿದೆ, ಕರೆಕ್ಟಾಗಿ ಹೇಳಿದ್ದೆ. ಎಲ್ಲರೂ ನೋಡಿ, ಈ ಸಿನಿಮಾ ಕಷ್ಟಪಟ್ಟು ಮಾಡಿದ್ದಾರೆ. ಶಾರ್ಟ್ ಫಿಲಮ್ ರಿಲೀಸಿಂಗ್ ಅಕ್ಟೋಬರ್ 2 ವಿಜಯದಶಮಿ ದಿನ. ಇಟ್ ಈಸ್ ಕಾಲ್ಡ್ ಮೃತ್ಯು 2. ದಯವಿಟ್ಟು ಮೃತ್ಯು 1 ಅಕ್ಷಯ್ ಚಂದ್ರ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬಿಟ್ಟು ಮೃತ್ಯು 2 ಅಲ್ಲೇ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಮೃತ್ಯು 1 ಚಾಲೆಂಜ್ ಮೂಲಕ ಮೃತ್ಯು 2 ರೆಡಿ ಆಗಿದೆ. ಅಕ್ಟೋಬರ್ 2ಗೆ ರಿಲೀಸಿಗೆ ಬಂದಿದೆ. ದಯವಿಟ್ಟು ಮೃತ್ಯು 1 ನೋಡಿ ಆಮೇಲೆ ಮೃತ್ಯು 2 ಖಂಡಿತ ನೋಡ್ಬಿಟ್ಟು ನಾನು ಹೇಳ್ತೀನಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. ಚೆನ್ನಾಗಿದ್ರು ಹೇಳಿ, ಚೆನ್ನಾಗಿಲ್ಲ ಅಂದ್ರು ಹೇಳಿ. ಇನ್ನೊಬ್ಬ ಕ್ಯಾರೆಕ್ಟರ್ ಬಗ್ಗೆ ಹೇಳೋದ್ ಮರ್ತ್ಬಿಟ್ಟಿದ್ದೆ. ಮೇನ್ ಕ್ಯಾರೆಕ್ಟರ್ ಲಾಸ್ಟ್ ಅಲ್ಲಿ ಹೇಳ್ತಿದ್ದಾರೆ, ಕೇಳಿಸ್ಕೊಂಡು. ಲಾಸ್ಟ್ ಅಲ್ಲಿ ಬರೋ ಮೇನ್ ಕ್ಯಾರೆಕ್ಟರ್ ಹೇಳ್ತಾ ಇದ್ದೀನಿ, ರಾಣ ಅಂತ. ಪ್ರಜ್ವಲ್ ಅವರು ಮಾಡೆಲ್ ಇನ್ಸ್ಟ್ರಕ್ಟರ್ ಅಂತೆ, ಅಂದ್ರೆ ಮಾಡ್ಲಿಂಗ್ ಮಾಡಕ್ಕೆ ಟ್ರೈನ್ ಮಾಡ್ತಾರಲ್ಲ ಅವ್ರಂತೆ. ನಾನು ಬಟ್ ಅವರು ಕರೆದ ತಕ್ಷಣ ಇವ್ರ ಫ್ರೆಂಡ್ಸ್ ಕರೆದ ತಕ್ಷಣ ಬಂದು 3 ಗಂಟೆ ರಾತ್ರಿಲಿ ಎದ್ದಿ ಬರೀ ಒಂದೇ ಒಂದು ಚಿಕ್ಕ ಕ್ಲಿಪ್ ಇದ್ರು ಒಂದು ಇಂಪಾರ್ಟೆಂಟ್ ರೋಲ್ ಆದ್ರೂ ಅವರು ಖುಷಿಯಾಗಿ ಬಂದು ಮಾಡ್ಕೊಟ್ಟಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್. ಅಂಡ್ ಎಲ್ಲಾ ಕ್ರೂಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮನ್ನ ಕಿಡ್ನಾಪ್ ಮಾಡ್ಕೊ ಬಂದಿರೋ ಅಂಕಲ್ ನೀವಾಗಿರ್ಬೋದು, ವಯಸ್ಸಾಳ ಆಗಿರ್ಬೋದು, ನಾವ್ ಇಷ್ಟೊತ್ತೆಲ್ಲ ಏನೇನ್ ಮಾತಾಡಿದೀವಿ ಅದನ್ನೆಲ್ಲ ಸಹಿಸ್ಕೊಂಡು ನೋಡಿರೋ ಆಡಿಯನ್ಸ್ ಆಗಿರ್ಬೋದು, ಎಲ್ಲರಿಗೂ ಕೇಳೋದಿಷ್ಟೇ, ಮೃತ್ಯುನ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಹ್ಯಾಪನ್. ಖಂಡಿತವಾಗಿ. ಸೊ ನಾವು ಇಷ್ಟೆಲ್ಲ ಸರ್ಕಸ್ ಇಷ್ಟೊತ್ತು ಯಾಕೆ ಮಾಡಿದ್ವಿ ಹೇಳಿ? ಮೃತ್ಯು 2ಗೋಸ್ಕರ ಅದೊಂದು ಪ್ಯಾಷನ್ ಇಟ್ಕೊಂಡು, ಅದೊಂದು ಏನೋ ಒಂದು ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡು. ಸೊ ಆ ಗುರಿ ಸಾಕಾರಗೊಳಿಸ್ಬೇಕಂದ್ರೆ ನೀವು ಮೃತ್ಯು 2ನ ನೋಡಿ, ದಯವಿಟ್ಟು ಹಾನೆಸ್ಟ್ ಒಪಿನಿಯನ್ ಕೊಡಿ. ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅನ್ನಿ, ಚೆನ್ನಾಗಿಲ್ಲ ಅಂದ್ರೆ ಇಂಪ್ರೂವ್ ಎಲ್ಲ ಮಾಡ್ಕೊಬೋದು ಅಂತ ಹೇಳಿ. ದೇ ವಿಲ್ ಟೇಕ್ ಇಟ್. ಬಿಕಾಸ್
ಮೃತ್ಯು 1 ಮೃತ್ಯು 2ಗೆ ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ. ಸ್ವಲ್ಪ ಅಲ್ಲ, 10 ಪಟ್ಟು 100 ಪಟ್ಟು ಇಂಪ್ರೂವ್ ಆಗಿದ್ದಾರೆ. ಸೊ ನೀವು ನಿಮ್ಮ ರಿವ್ಯೂ ಇಂಪಾರ್ಟೆಂಟ್, ದಯವಿಟ್ಟು ನೋಡಿ ಹೇಗಿದೆ ಅಂತ ತಿಳಿಸಿ. ಧನ್ಯವಾದ.